ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇವೆ. ಈಗ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ 2025-26ರ SSLCಯ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದೆ. ಸೊ ಆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆ 3. ಸೊ ಆ ಪ್ರಶ್ನೆ ಪತ್ರಿಕೆ ನೋಡೋಣ. ನೋಡ್ರಿ, ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು. 3x + 2ky = 2, x + y + 1 = 0. ಈ ಸಮೀಕರಣ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೇವಲ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ಹಾಗಾದರೆ ಸಮಾಂತರವಾಗಿದ್ದು ಅಂತ ಹೇಳಿದಾಗ ಅಂದರೆ ನಾವು ಕೇವಲವನ್ನು ಕಂಡುಹಿಡಿಯಬಹುದು ಸರಳವಾಗಿ. ಹೇಗೆ ನೋಡ್ರಿ, A1 / A2 = B1 / B2. 3/2 = B1 2k / 5. ಓರೆ ಗುಣಾಕಾರ ಮಾಡೋಣ. 3 × 5 15 = 2 × 2 4k. ಸೊ 15/4 = k ಅಂದರೆ 15/4. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ. ಅದೇ ರೀತಿಯಾಗಿ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಏನು ಮಾಡ್ಬೋದು ರೀ, ವ್ಯಕ್ತಪಡಿಸಬಹುದು. ನೆಕ್ಸ್ಟ್, ಒಂದು ಆಯತದ ಉದ್ದ ಅದರ ಅಗಲದ 3ರಷ್ಟಿದೆ. ಆಯತದ ಉದ್ದ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 cm². ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಸಮೀಕರಣ ಬರೆಯಿರಿ. ನೋಡ್ರಿ, ಏನು ಹೇಳಿದಾನವ, ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಆಯತದ ಉದ್ದ ಎಕ್ಸ್ ಅಥವಾ ಅಗಲ ಎಕ್ಸ್ ಆಗಿರಲಿ, ಹೌದಾ. ಅಗಲದ 3ರಷ್ಟು ಅಂದರೆ ಉದ್ದ 3x. ಆಯತದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು, ಉದ್ದ ಇಂಟು ಅಗಲ. 75 = 3x × x. 75 = 3x × x². ಹಾಗಾದರೆ 3x² + 75 ಕಡೆ ಬಂದರೆ -75 = 0. 3x² - 75. 3x² - 75. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯಲ್ಲಿ n ನೇ ಪದ an = 2n - 1 ಆದರೆ 4ನೇ ಪದ ಏನು ಮಾಡ್ರಿ, ಇಲ್ಲಿ an = 2n - 1. 4ನೇ ಪದ ಅಂದರೆ n = 4 ಅಂದರೆ ಎಷ್ಟು, a4 = 2 × 4 - 1. 4 × 8 - 1 ಅಂದರೆ ಎಷ್ಟು ಬರ್ತದೆ ರೀ, 7. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜದ ಜೋಡಿ. ಸೊ ಯಾವಾಗಲೂ ಸಮರೂಪಿಯಾಗಿರುವಂಥ ತ್ರಿಭುಜ ಜೋಡಿ ಯಾವುದಪ್ಪ ಅಂದರೆ ಯಾವುದೇ 2 ಸಮಬಾಹು ತ್ರಿಭುಜಗಳು. ನೆಕ್ಸ್ಟ್, ತ್ರಿಜ್ಯ 6 ಮಾನ ಹೊಂದಿರುವ ಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ. ಗೋಳದ ಘನಫಲ ಸೂತ್ರ ಯಾವುದಪ್ಪ ಅಂದರೆ 4/3 πr³. ಇದು 2/3 πr³ ಅರ್ಧ ಗೋಳದ ಘನಫಲ, ಇದು ಗೋಳದ ಘನಫಲ. ನೆಕ್ಸ್ಟ್, ಮಧ್ಯಾಂಕ L = L + n/2 - CF / F × H ನಲ್ಲಿ F ಪ್ರತಿನಿಧಿಸುವುದು. ಇಲ್ಲಿ F ಯಾವುದು ಅಂದರೆ ಆವೃತ್ತಿ. ಸೊ ಸಂಚಿತ ಆವೃತ್ತಿ ಅಂದರೆ CF ಆಗುತ್ತೆ. ವರ್ಗಾಂತರದ ಗಾತ್ರ ಅಂದರೆ H ಆಗುತ್ತೆ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂದರೆ L ಆಗುತ್ತೆ. ಹಾಗಾದರೆ ಉಳಿದಿದ್ದು ಯಾವುದು ಅಂದರೆ ಆವೃತ್ತಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ನೆಕ್ಸ್ಟ್, P of x = 5x + 3. ಈ ಬಹುಪದೋಕ್ತಿಯ ಶೂನ್ಯತೆ ನೋಡ್ರಿ. ಈ ಬಹುಪದೋಕ್ತಿಯ ಶೂನ್ಯತೆ ನೋಡಿದಾಗ P of x = 5x + 3. 5x + 3 = 0. 5x = +3 ಕಡೆ ಹೋದರೆ -3.
ಎಕ್ಸ್ ಈಕ್ವಲ್ ಟು ಮೈನಸ್ 3/5 ಎಕ್ಸ್ ಈಕ್ವಲ್ ಟು ಮೈನಸ್ 3/5 ಆಪ್ಷನ್ ಎ ಸರಿಯಾದ ಉತ್ತರ. 9ನೇ ಪ್ರಶ್ನೆ ನೋಡ್ರಿ, ಡಿ ಇ ಸಮಾಂತರ ಬಿ ಸಿ ಆಗಿದೆ. ಬಿ ಡಿ 7.2 ಸೆಂಟಿಮೀಟರ್ ಇದೆ, ಎ ಇ 1.8 ಸೆಂಟಿಮೀಟರ್ ಇದೆ, ಸಿ ಇ 5.4 ಸೆಂಟಿಮೀಟರ್ ಆದರೆ ಎ ಡಿ ಉದ್ದ ಅಂದರೆ ಇದನ್ನು ಕಂಡುಹಿಡಿಯೋಣ. ಸೊ ಟೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಏನು, ಎ ಡಿ ಡಿವೈಡೆಡ್ ಬೈ ಬಿ ಡಿ ಅಂದರೆ ಎ ಡಿ ಡಿವೈಡೆಡ್ ಬೈ ಬಿ ಡಿ 7.2, ಹಾಗೆ ಎ ಇ ಡಿವೈಡೆಡ್ ಬೈ 1.8 ಡಿವೈಡೆಡ್ ಬೈ ಸಿ ಇ 5.4. ಸೊ ಬಿಂದು ಇಲ್ಲದ ತಗೊಳ್ರೆ 18 ಆಗುತ್ತೆ, ಇದು 3 ಆಗುತ್ತೆ. 18 ಒಂದಲೇ 18 ಮೂರಲೆ ಅಂದರೆ 54, ಇದು 18, 18 ಮೂರಲೆ 54, 3 ಒಂದಲೇ 3 ಎರಡಲೇ 6, 1 ಉಳೀತು. ಸೊ ಹತ್ತಂಗೆಲ್ಲ ಬಿಂದು ಕೊಟ್ಕೊಳ್ಳೋಣ, ಬಿಂದು ಬರ್ತಾ ಇದೆ 12 ಆಯಿತು, 3 4 12. ಸೊ 1 ಇಂಟು ಓರೆ ಗುಣಾಕಾರ ಮಾಡೋಣ, 1 ಇಂಟು ಎ ಡಿ 1 ಇಂಟು 2.4 2.4. ಸೊ ಎ ಡಿ ಈಕ್ವಲ್ ಟು ಎಷ್ಟಾಗುತ್ತೆ, 2.4 ಸೆಂಟಿಮೀಟರ್ ಆಗುತ್ತಾ. ಮೂಲ ಬಿಂದುವಿನಿಂದ ಪಿ ಎ ಕಾಮ ಬಿ ಬಿಂದುಗಳ ಇರುವ ದೂರ ನೋಡ್ರಿ. ಮೂಲ ಬಿಂದುವಿನ ಸೂತ್ರ ಗೊತ್ತಿರಬೇಕು, x² + y². ಇಲ್ಲಿ ಎಕ್ಸ್ ಅಂದ್ರೆ ಎ, ವೈ ಅಂದರೆ ಬಿ, ಅಂದರೆ a² + √a² + b². ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು x² - 9x + 20 ರಲ್ಲಿ ಎಫ್ ಆಫ್ 1 ರ ಬೆಲೆ ಕಂಡುಹಿಡಿಯಿರಿ. ಅಂದರೆ ಎಕ್ಸ್ ವ್ಯಾಲ್ಯೂ 1 ಹಾಕ್ರಿ ಅಂತ ಹೇಳಿದ. ಅಂದರೆ ಸೊ ಎಕ್ಸ್ ವ್ಯಾಲ್ಯೂ 1 ಹಾಕೋನು. ಏನಿದೆ ನೋಡ್ರಿ, x² - 9x + 20, ಎಕ್ಸ್ ವ್ಯಾಲ್ಯೂ 1, 1² - 9 × 1 + 20, 1 - 9 + 20, 1 20ರಾಗ 9 ಹೋದ್ರೆ +11, 2 ಕೂಡಿಸಿದಾಗ ಎಷ್ಟು ಬರ್ತದೆ ರೀ, 12. ಸೊ ಇದ್ರ ಉತ್ತರ ಎಷ್ಟು, 12. ಇನ್ನು ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ 20, ಮೊದಲ 3 ಪದಗಳ ಮೊತ್ತ 12 ಆದರೆ ಸಮಾಂತರ ಶ್ರೇಣಿಯ 4ನೇ ಪದ. ನಮಗೊಂದು ಸೂತ್ರ ನೆನ್ಪಿಟ್ಕೋಬೇಕ್ರಿ. ಏನಂದ್ರೆ an = SN - SN - 1. ಅಂದರೆ ಇಲ್ಲಿ 4ನೇ ಪದ ಕೊಟ್ಟಿದ್ದಾನ, ಮೈನಸ್ 4ರಲ್ಲಿ 1 ಹೋದರೆ 3, ಅಂದರೆ ಈ ರೀತಿ ಕೊಟ್ಟಾಗ ಇಲ್ಲಿ ಎಷ್ಟನೇ ಪದ ಬರ್ತದೆ, 4ನೇ ಪದ ಬರ್ತದೆ. ಈ ಸೂತ್ರವನ್ನು ಅಪ್ಲೈ ಮಾಡಬೇಕು. ಹಾಗಾದರೆ S4 ಎಷ್ಟು, 20, S3 12. ಮೊದಲ ಅನುಕ್ರಮವಾಗಿರ್ಬೇಕ್ರೆ, ಮೊದಲ ಪದಗಳ 4 ಪದಗಳ ಮೊತ್ತ 20, ನೆಕ್ಸ್ಟ್ ಮುಂದಿನ 3 ಪದಗಳಲ್ಲ, ಅನುಕ್ರಮ ಪದಗಳಿರಬೇಕು. ಆವಾಗ ಎಷ್ಟಾಗುತ್ತೆ, 8. ಸೊ 4ನೇ ಪದ ಕೂಡ ಎಷ್ಟಾಗುತ್ತೆ ರೀ, 8 ಆಗುತ್ತಾ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಏನಿದೆ, 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ ತಯಾರಿಸಿದೆ. ಸಿಲಿಂಡರ್ನ ತ್ರಿಜ್ಯ ಅಂದರೆ ಆಯತದ ವಿಸ್ತೀರ್ಣ = ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಆಯತದ ವಿಸ್ತೀರ್ಣ 40 × 22 ಬರ್ತಾ ಇದೆ. ಸಿಲಿಂಡರ್ನ ಸೂತ್ರ ಗೊತ್ತಿರಬೇಕು. ಏನು, 2π ಅಂದರೆ 22 2πr/h ಅಂದರೆ 40 ಇದೆ. ಈ 40 ಈ 40 ಈ 22 ಈ 22 ಕ್ಯಾನ್ಸಲ್. ಎಷ್ಟು ಉಳಿತದೆ, 1 = 2 7 r. ಸೊ ಓರೆ ಗುಣಾಕಾರ ಮಾಡೋಣ, 7 = 2r. ಸೊ 2 ಗುಣಾಕಾರದ ಕಡೆ ಅಂದರೆ ಭಾಗಾಕಾರ, 7 2 r. ಸೊ ತ್ರಿಜ್ಯ 7/2 ಅಥವಾ 3.5 ಸೆಂಟಿಮೀಟರ್. ನೆಕ್ಸ್ಟ್, 2 ಸ್ಥಿರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನು ಕೆಳಗೆ ತೋರಿಸಿದ್ದಾರೆ. ಹಾಗಾದರೆ ಈ ಜೋಡಿಯು ಎಷ್ಟು ಪರಿಹಾರ ಹೊಂದಿರುತ್ತೆ ಅಂತ ಕೇಳ್ತದನ. ಈ ಇದಕ್ಕೆ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಥವಾ ಪರಿಹಾರಗಳಿರೋದಿಲ್ಲ.
15ನೇ ಪ್ರಶ್ನೆ. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಘಾತ 4a ನ ಬೆಲೆ ಕಂಡುಹಿಡಿಯಿರಿ. ನೋಡ್ರಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಘಾತ 4a. ಇಲ್ಲಿ ಕಾಸ್ ಸ್ಕ್ವೇರ್ ಎ ಸಾಮಾನ್ಯ ತೆಗೆನ 1 ಪ್ಲಸ್ ಏನು ಉಳಿತದ್ರಿ, ಕಾಸ್ ಸ್ಕ್ವೇರ್ ಎ ಉಳಿತಾ ಇದೆ. ಈ ರೀತಿ ಆಯಿತು. ಇನ್ನು ಇದನ್ನು ತಗೊಳ್ಳೋಣ. ಏನು, ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಸೈನ್ ಎ ಇಲ್ಲೇ ಇಟ್ಕೊಳ್ಳೋಣ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನಾಗುತ್ತೆ, ಮೈನಸ್ ಸೈನ್ ಸ್ಕ್ವೇರ್ ಎ. ಸೈನ್ ಎ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನಂತ ಬರ್ಬೋದು, ಕಾಸ್ ಸ್ಕ್ವೇರ್ ಎ. 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಹಾಗಾದರೆ ಅರ್ಥ ಮಾಡ್ಕೊಳ್ರಿ, ಕಾಸ್ ಸ್ಕ್ವೇರ್ ಎ ಎದಕ್ಕೆ ಸಮ ಆಗೈತಿ, ಸೈನ್ ಸ್ಕ್ವೇರ್ ಎ. ಹಾಗಾದರೆ ಕಾಸ್ ಸ್ಕ್ವೇರ್ ಎ ಅಂದರೆ ಏನು ಬರ್ತೀನಿ, ಸೈನ್ ಎ ಪ್ಲಸ್ ಕಾಸ್ ಘಾತ 4 ಐತಿ, ಕಾಸ್ ಘಾತ 4a ಹಾಗೆ ಬರ್ಕೋತೀನಿ. ಇವಾಗ ನೋಡಿರಿ, ಇದನ್ನು ಹಾಗೆ ಬರ್ಕೋತೀನಿ, ಸೈನ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅದರ ಘಾತ 2. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಸೈನ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನೈತಿ, ಸೈನ್ ಐತಿ. ಸೊ ಸೈನ್ ಸ್ಕ್ವೇರ್ ಎ ಆಯ್ತು ಇದು. ಹಾಗಾದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟೈತಿ, 1 ಐತಿ. ಹಾಗಾದರೆ ಇದ್ರ ವ್ಯಾಲ್ಯೂ ಕೂಡ ಎಷ್ಟಾಗುತ್ತೆ ರೀ, 1 ಆಗುತ್ತಾ. ಎ ಘಟನೆಯ ಸಂಭವನೀಯತೆ 1/5 ಮತ್ತು ಎನ್ ಆಫ್ ಎ ಈಕ್ವಲ್ ಟು 2 ಆದರೆ ಎನ್ ಆಫ್ ಎಸ್ನ ಬೆಲೆ ಕಂಡುಹಿಡಿಯಿರಿ. ನೋಡ್ರಿ, ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಬರೀತಾ ಇದ್ದಾಗ ಎ ಪಡೆಯುವಂಥ ಸಂಭವನೀಯತೆ 1/5 ಐತಿ. ಎನ್ ಆಫ್ ಎ ಎಷ್ಟೈತಿ, 2 ಐತಿ. ಎನ್ ಆಫ್ ಎಸ್ ಗೊತ್ತಿಲ್ಲ, ಹಂಗೆ ಬರ್ಕೊಂಡ್ಬಿಡೋಣ. 1 ಇಂಟು ಎನ್ ಆಫ್ ಎಸ್ 2 ಇಂಟು 5 ಈಕ್ವಲ್ ಟು ಎಷ್ಟಾಯಿತು, 10. ಹಾಗಾದ್ರೆ ಎನ್ ಆಫ್ ಎಸ್ ಈಕ್ವಲ್ ಟು ಎಷ್ಟು ಅಂದಂಗೆ ಆಯ್ತು ರೀ, 10. ಎಸ್ 17ನೇ ಪ್ರಶ್ನೆ ನೋಡೋಣ. 2 ಅಂಕದ ಪ್ರಶ್ನೆ. ಏನಿದೆ, 2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಹಾಗಾಗಿ ನಾವು ಅದನ್ನು ಏನಂತ ತಗೊಳ್ಳೋಣ ಅಂದ್ರೆ, ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಳೋಣ. ಹಾಗಾದರೆ 2 ಪ್ಲಸ್ ರೂಟ್ 3 ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ನಾಟ್ ಈಕ್ವಲ್ ಟು 0. ರೂಟ್ 3 ಇಲ್ಲೇ ಇಟ್ಕೊಳ್ಳೋಣ. ಪಿ ಡಿವೈಡೆಡ್ ಬೈ ಕ್ಯೂ ಪ್ಲಸ್ 2 ಆ ಕಡೆ ಹೋದ್ರೆ -2 ಆಗುತ್ತೆ. ಸೊ ಇಲ್ಲಿ ಏನಿಲ್ಲ, ಛೇದದಲ್ಲಿ 1 ಇರುತ್ತೆ. ನೆಕ್ಸ್ಟ್ ರೂಟ್ 3 ಈಕ್ವಲ್ ಟು ಲಸ ತೆಗೆದ್ರೆ ಏನು ಬರ್ತದೆ, ಕ್ಯೂ. ಇಲ್ಲಿ 1ರಿಂದ ಇಲ್ಲಿ ಕ್ಯೂನಿಂದ, ಹಾಗಾದರೆ ಪಿ ಮೈನಸ್ 2q. ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ, ಏಕೆಂದರೆ ಪಿ ಮೈನಸ್ 2q ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪು. ಆದ್ದರಿಂದ 2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಈ ರೀತಿಯಾಗಿ ಬಿಡಿಸ್ಬೋದು. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು. ಪಿ ಎ ಈಕ್ವಲ್ ಟು 4 ಸೆಂಟಿಮೀಟರ್, ಪಿ ಎ ಈಕ್ವಲ್ ಟು 4 ಸೆಂಟಿಮೀಟರ್ ಮತ್ತು ಎ ಪಿ ಒ ಈಕ್ವಲ್ ಟು 40 ಡಿಗ್ರಿ ಆದರೆ ಕೋನ್ ಎ ಒ ಬಿ
ಈ ಪೂರ್ತಿ ಅಳತೆ ಕಂಡುಹಿಡಿಬೇಕು. ಆಗ ಪಿ ಬಿ ಉದ್ದ ನೋಡ್ರಿ, ಎ ಪಿಗೆ ಸಮ ಪಿ ಬಿ. ಸೊ ಹಾಗಾದರೆ ಪಿ ಬಿ ಎಷ್ಟು ಸೆಂಟಿಮೀಟ್ರ್ ಆಯಿತು? 4 ಸೆಂಟಿಮೀಟ್ರ್ ಆಯಿತು. ನೇರವಾಗಿ ಬರಿಬೋದು. ಇನ್ನು ಅರ್ಥ ಮಾಡ್ಕೊಳ್ರೆ, ಇಲ್ಲಿ ಲಂಬಕೋನ ಇದು 40 ಡಿಗ್ರಿ. ಈ ಕೋನದ ಅಳತೆ ನೋಡಬೇಕು. ಹಾಗಾದರೆ ತ್ರಿಭುಜದ ಒಳಕೋನಗಳ ಮೊತ್ತ 180. ಸೊ ಅದರಲ್ಲಿ 130 ಡಿಗ್ರಿಯನ್ನು ಕಳೆಯೋಣ. ಎಷ್ಟು ಸಿಗ್ತಾ ಇದ್ದಾರೆ? 50 ಡಿಗ್ರಿ ಸಿಗ್ತದೆ. ಈ ಕೋನ 50 ಆದರೆ ಈ ಕೋನ ಕೂಡ ಏನಾಗಿರ್ತದೆ? 50. ಯಾಕೆ? ಸರ್ವಸಮ ತ್ರಿಭುಜಗಳ ಅನುರೂಪ ಕೋನಗಳು ಸಮ. ಹಾಗಾದರೆ ಕೋನ್ ಎ ಒ ಬಿ ಈಕ್ವಲ್ ಟು 50 ಡಿಗ್ರಿ ಪ್ಲಸ್ 50 ಡಿಗ್ರಿ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ ರೀ? 100 ಡಿಗ್ರಿ ಆಗುತ್ತಾ? ನೆಕ್ಸ್ಟ್ ನೋಡೋಣ ಏನು